ಜೀವನ ಮಾಡ್ತಾರೋ ಅವರ ಜೀವನ ಇದ್ರ ಮೇಲೆ ಅವಲಂಬಿಸಿದೆ. ಆಟೋ ಓಡಿಸೋರ್ದು ಗ್ಯಾಸ್ ಅವ್ರಿಗೆ ಅನಿವಾರ್ಯವಾಗಿ ಕೊಡಬೇಕಾಗ್ತದೆ. ನಾನು ಒತ್ತಾಯ ಮಾಡಿದ್ದೀನಿ, ಪತ್ರನೂ ಬರೆದಿದ್ದೀನಿ. ಪ್ರಯಾರಿಟಿ ಕೊಡಬೇಕು ಇವರಿಗೆ, ಇವ್ರ ಜೀವನ ಅದ್ರ ಮೇಲೆ ಇದೆ, ಸಾವಿರಾರು ಜನ ನಿಂತಿದ್ದಾರೆ ಅಂತ. ಅದಕ್ಕೇನು ರಿಪ್ಲೈ ಬರ್ತದೆ ನಾಳೆ ನೋಡಿ, ಮತ್ತೆ ನಾಳೆ 10:30ಗೆ ಭೇಟಿಯಾಗ. ಪ್ರಯತ್ನ ಮಾಡ್ತಾ ಇದ್ದೀರಾ, ಪ್ರಯಾರಿಟಿ ಓಕೆ. ಬ್ಲಾಕ್ ಮಾರ್ಕೆಟ್ಗೆ ಅದಕ್ಕೆ ಏನು ಲೆಕ್ಕನೇ ಇಲ್ಲ ಸರ್. ಅಥವಾ ರೇಟ್ ಮಾಡ್ತಾ ಇದ್ದಾರೆ. ಮನೆ ಸಿಲಿಂಡರ್ಗಳು 5,000, 4,500, 4,800. ಗ್ಯಾಸ್ ಸಿಲಿಂಡರ್ ಇದು LPG 120, 150 ರೂಪಾಯಿ ಲೀಟ್ರು. ಹೆಂಗ್ ಬದುಕಬೇಕು ಅಂತ ಜನ ನೀವು ಹೇಳ್ತೀರಾ. ಅಲ್ಲಿ ಕೇಸ್ ಆಗ್ತೀವಿ. ಇವತ್ತು ಹೋಮ್ ಮಿನಿಸ್ಟರ್ ಜೊತೆಯಲ್ಲಿ ಒಂದು ಕಾರ್ಯಕ್ರಮ ಇದೆ. ನಮ್ಮ ಕ್ಷೇತ್ರದಲ್ಲಿ ಸ್ಟೇಷನ್ಸ್ ಓಪನ್ ಇದೆ. 11 ಗಂಟೆಗೆ ನಾನು ಅವ್ರ ಜೊತೆಯಲ್ಲಿ ಇರ್ತೇನೆ. ನಾನು ಅವ್ರಿಗೆ ಹೇಳಿ ಅದನ್ನು ಬಂದೋಬಸ್ತ್ ಮಾಡೋಕ್ಕೆ ಸೀರಿಯಸ್ ಆಗಿ ಕಮಿಷನರ್ಗೆ ಹೇಳಿ ಈ ಬ್ಲ್ಯಾಕ್ ಮಾರ್ಕೆಟ್ ರದ್ದು ಮಾಡೋಕ್ಕೆ ಮಾಡಬೇಕು ಅಂತ ಹೇಳ್ತೀವಿ. ನಿಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲೂ ಮಾಡ್ತಾರೆ. ನಮ್ಮ ಡಿಪಾರ್ಟ್ಮೆಂಟು ಮಾಡಬೇಕು. ಅದಕ್ಕಾಗಿ ಡಿಪಾರ್ಟ್ಮೆಂಟಲ್ಲಿ ಮೈಲ್ಮಾಪನ ಇಲಾಖೆ ಇದೆ, ಅವರು ಅದರ ಕೆಲಸ ಮಾಡಬೇಕು. ನಾಳೆ ಅವ್ರನ್ನೂ ಕರೆದಿದ್ದೀನಿ, ಇಲಾಖೆ ಮುಖ್ಯಸ್ಥರನ್ನೂ ಕರೆದಿದ್ದೀನಿ, ಮತ್ತು ಆಯಿಲ್ ಕಾರ್ಪೊರೇಷನನ್ನು ಕರೆದಿದ್ದೀನಿ. ಕುಂತು ಮಾತಾಡಿ ಒಟ್ಟಾರೆ ಅವ್ರಿಗೊಂದು ಪರಿಹಾರ ಹುಡುಕಬೇಕು. ನಾನು ಪತ್ರನೂ ಬರೆದಿದ್ದೀನಿ. ಮತ್ತು ನಾಳೆ ಅವ್ರೇನು ವರದಿ ತರ್ತಾರೋ ಇನ್ನೇನು ಆಯಿಲ್ ಕಾರ್ಪೊರೇಷನ್ನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನೋಡಿ ಆಮೇಲೆ ನಿಮ್ಮ ಜೊತೆಯಲ್ಲಿ ನಾಳೆ 10:30ಗೆ ಮಾತಾಡ್ತೀನಿ. ಸರ್, ಆಮೇಲೆ ಇನ್ನೊಂದು, ಕೇಂದ್ರ ಸರ್ಕಾರ 20% ಹೆಚ್ಚಾಗಿ ಕೊಡುತ್ತೆ ಅಂತ ಹೇಳಿದಾಗ ನಾವೆಲ್ಲ ಅಪ್ರಿಷಿಯೇಟ್ ಮಾಡಿದ್ವಿ. ಆದ್ರೆ ಮತ್ತೆ ನೀವೇ ಕೇಂದ್ರ ಸರ್ಕಾರಕ್ಕೆ ಬಹಳಷ್ಟು ಒಂದು ಪತ್ರವನ್ನು ಕೂಡ ಬರೆದು ನಮ್ಗೆ ಅನ್ಯಾಯ ಆಗ್ತಾ ಇದೆ, ತಾರತಮ್ಯ ಆಗ್ತಾ ಇದೆ ಅಂತ ಟೀಕೆ ಮಾಡಿ. ಈ ಗ್ಯಾಸ್ ಇದೆಯಲ್ಲ, ಇವರು ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿದ್ದಾರೆ. ಇದನ್ನು ಸರಿಯಾಗಿ ಸರಿತೂಗಿಸಲ್ಲ. ಯಾಕಂದರೆ ಉತ್ತರದ ದೇಶಗಳಲ್ಲಿ ಇಷ್ಟು ಕೊರತೆ ಗಲಾಟೆ ಕಾಣಿಸ್ತಾ ಇಲ್ಲ, ನಮ್ಮಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಮಲ್ತಾ ಧೋರಣೆ ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರೇ ಮಾಡಿದ್ದಾರೆ. 13,500 ಕೋಟಿ ಪಾರ್ಲಿಮೆಂಟಲ್ಲಿ ಅನೌನ್ಸ್ ಮಾಡ್ತಾರೆ. ಅಪ್ಪರ್ ಭದ್ರಾ 5,000 ಕೋಟಿ ಕೊಡ್ತೀವಿ, ಕೆರೆಗಳಿಗೆ ಇದು ಹೂಳೆತ್ತೋದಕ್ಕೆ 3,000 ಕೊಡ್ತೀವಿ, ಮತ್ತು ಪೆರಿಫೆರಲ್ ರೋಡ್ಗೆ 3,000, 6,000, 11,300 ಕೋಟಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಆಗಿದ್ದಂಥ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಅಭಿನಂದನೆ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು. ಮತ್ತೆ ಇಲ್ಲಿವರೆಗೂ ಒಂದು ಬಿಡಿಗಾಸು ಕೊಡಲಿಲ್ಲ. ಅದರ ಅರ್ಥ ಏನು? ಮಲ್ತಾ ಧೋರಣೆ. ಕರ್ನಾಟಕ ರಾಜ್ಯ ಇವತ್ತು ರಾಷ್ಟ್ರದಲ್ಲಿ 2ನೇ ರಾಜ್ಯ GST ಸುಂಕ ಟ್ಯಾಕ್ಸ್ ಕಟ್ಟೋದ್ರಲ್ಲಿ. ಆದರೂ ಕೂಡ ಅವರು ರಾಜಕೀಯವಾಗಿ ತಾರತಮ್ಯ ಮಾಡ್ತಾ ಇದ್ದಾರೆ, ಮಲ್ತಾ ಧೋರಣೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಇದನ್ನು ಮಾಡಿಕೊಡ್ತು ಯಾರು ನಿಜವಾಗ್ಲೂ ಕೂಡ ಟ್ಯಾಕ್ಸು ಕೊಡ್ತಾ ಇದ್ರು. ಜೊತೆಗೆ ನಮಗೆ ಇಲ್ಲಿ ಭಾಳ ಅಭಿವೃದ್ಧಿ ಪಥದಲ್ಲಿರುವಂಥ ಸಿಟಿಯಲ್ಲಿ 20% 30% ಜನ ಹೊರ ರಾಜ್ಯದವರು, ಹೊರ ದೇಶದವರು ಇದ್ದಾರೆ. ಅವರು ಹೋಟ್ಲ್ ಮೇಲೆ ಅವಲಂಬಿಸಿರ್ತಾರೆ. ಅವರ ಜೀವನ, ಅವರ ಊಟ, ವಸತಿ ಎಲ್ಲ ಅವರಿಗೆ ಸರಿಯಾಗಿ ಗ್ಯಾಸ್ ಕೊಡ್ದಿರಿದ್ದಾರೆ. ಅವ್ರು ಎಲ್ಲಿ ಹೋಗಬೇಕು? ಇಂಥ ಇಂಪಾರ್ಟೆಂಟ್ರಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಅವ್ರು ಮಾಡಬೇಕಾಗ್ತು, ಇಲ್ಲ. ಅದರಿಂದ ಅವ್ರಿಗೆ ಮಲ್ತಾ ಧೋರಣೆ ಅಂತ ಹೇಳ್ತಾರೆ. ಅವ್ರ ರುಜುವಾತೆ ಇದೆಯಲ್ಲ, ಮಲ್ತಾ ಧೋರಣೆ ಮಾಡಿದ್ದಾರೆ. ಇದರಲ್ಲಿ ಮಾಡಬಾರ್ದು, ಈ ಜೀವನದ ಬದುಕು. ಅದರಿಂದ ಪತ್ರ ಬರೆದಿದ್ದೀನಿ, ನೋಡೋಣ. ನಾಳೆ ಮತ್ತೆ ಭೇಟಿಯಾಗೋಣ. ನಮ್ಮ ಪೆಟ್ರೋಲಿಯಂ ಮಿನಿಸ್ಟ್ರಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.